ಈ ಮದುವೆ ಅಂದರೆ ಏನು ಅಂತ ಕಾನ್ಸೆಪ್ಟ್ ಗೊತ್ತಿಲ್ಲ, ಅದಕ್ಕಾಗಿರೋದು. ಒಂದು ಹೊಂದಾಣಿಕೆ ಕಮ್ಮಿ ಆಗೋದಕ್ಕೆ ನನ್ನ ಅಹಂಕಾರಗಳು ಅಡ್ಡ ಬರ್ತದೆ. ನಾನು ಸರಿ ಅಂತ ಬರುತ್ತೆ. ಆ ಪದ ವಿವಾಹ ಅಂತ ಬಂದಿರೋದೇ ವಿವಾಹ ಅನ್ನೋ ಪದದಿಂದ ಬಂದದ್ದು. ವಿ ಫ್ಲೋ ಟುಗೆದರ್, ಜೊತೆಗೆ ಹರಿತೇವೆ ಅಂತ ತೀರ್ಮಾನ ಮಾಡ್ಕೋಬೇಕು. ಮದುವೆ ಆಗುವಾಗ ನಾವು ಜೊತೆಯಾಗಿ ಹರಿತೇವೆ ಅಂತ ತೀರ್ಮಾನ ಮಾಡ್ಕೋಬೇಕು. ಒಂದ್ಸಲ ತೀರ್ಮಾನ ಗಟ್ಟಿ ಆಗಿದ್ರೆ ಕಲ್ಪನೆ ಯಾಕೆ ಬರುತ್ತೆ ಡಿವೋರ್ಸದ್ದು? ಡಿವೋರ್ಸ್ ಪದಾನೇ ತಪ್ಪದು. ಅಂದರೆ ಐ ಡೋಂಟ್ ಎಗ್ರಿ ಅಂತ. ಡಿವೋರ್ಸ್ ಅಂದರೆ ಐ ಡೋಂಟ್ ಎಗ್ರಿ, ಐ ಡಿವೋರ್ಸ್ ಫ್ರಮ್ ದಿ ಐಡಿಯಾ ಅಂತೀವಿ. ಅಂದ್ರೆ ಹೊಂದಾಣಿಕೆ ಆಗ್ತಾ ಇಲ್ಲ ಅಂದಂಗಾಯ್ತು. ವಿವಾಹ ಎಲ್ಲಿ ಬಂತು? ಅಲ್ಲಿ ಮೂಲ ಕಾರಣ ನಾನು ಸರಿ, ನಾನು ಯಾಕೆ ಮಾಡಬೇಕು, ನೀನು ಯಾಕೆ ಮಾಡಬೇಕು ಅಂತ. ನಾನು ಅನ್ನೋದು ಪ್ರಮುಖ ಆದಾಗ ಡಿವೋರ್ಸ್ ಬರುತ್ತೆ. ನಾವು ಅಂದಾಗ ವಿವಾಹ ಗಟ್ಟಿ ಆಗ್ತದೆ. ಈಗ ಈ ಪ್ರೀತಿ ಅಂತ ಒಂದು ಇದೆಯಲ್ಲ, ಅದರಲ್ಲಿ 2 ಭಾಗ ಇದೆ. ಒಂದು ಪ್ರೇಮ, ಒಂದು ಪ್ರೀತಿ ಅಂತ. ಈಗ ನನಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ಸುತ್ತೆ ಅಲ್ವಾ? ಐಸ್ ಕ್ರೀಮ್ ತಿನ್ನಬೇಕು ಅಂತ ಆಸೆ. ತಿಂದೆ ಐಸ್ ಕ್ರೀಮು, 2 ತಿಂದು ಸಾಕು ಅನ್ಸ್ಬಿಡ್ತು. 3ನೇ ಐಸ್ ಕ್ರೀಮ್ ಕೊಟ್ಟರೆ ಬೇಡಪ್ಪ ಅಂತ ಅರ್ಧಕ್ಕೆ ಬಿಸಾಕ್ಬಿಡ್ತೀನಿ. ತೃಪ್ತಿ ಆಗೋಯ್ತು ಅಲ್ಲಿಗೇನೆ. ಹಾಗೆ ಒಂದು ಐಸ್ ಕ್ರೀಮ್ ಥರ, ಒಂದು ಊಟದ ಥರ ಈ ಜೀವನ ಪರ್ಯಂತ ಇರುವಂತಹ ಸೊಬಗಿದೆಯಲ್ಲ, ಅದು ತಾತ್ಪೂರ್ತಿಕ ಆಗಬಾರ್ದು. ಅದು ತಾತ್ಪೂರ್ತಿಕ ಆದರೆ ಜೀವನಕ್ಕೆ ಅರ್ಥವೇ ಇಲ್ಲ. ಇನ್ನೊಂದು ಹೇಳ್ತೀನಿ ಯಾಕೆ ಹಂಗಾಗತ್ತೆ ಅಂದರೆ, ಇನ್ನೊಬ್ಬರು ನಾನು ಕಮೋಡಿಟಿ ಅಂತ ಬಳಸೋದಾದರೆ, ಒಂದು ವಸ್ತು ಅಂತ ಬಳಸೋದಾದರೆ, ವಸ್ತು ಸಾಕಾಗ್ಬಿಡ್ತದೆ ನನಗೆ. ಯಾವುದಾದ್ರೂ ಎಂಥ ಪ್ರೀತಿ ಪದಾರ್ಥ, ಜಿಲೇಬಿ ತಿನ್ಬೇಕು ಅಂದ್ರೂ ಕೂಡ 4 ಬಿಟ್ಟು 5 ಹಾಕಿದ್ರೆ ಸಾಕಪ್ಪ ಅನಿಸ್ಬಿಡುತ್ತೆ ಅಲ್ವಾ? ಅದು ವಸ್ತುವಿಗೆ ಸಾಕು ಅನಿಸುತ್ತೆ, ಪ್ರೀತಿಗೆ ಅನಿಸಲ್ಲ. ಪ್ರೀತಿ ಬಗದಷ್ಟು ಜಾಸ್ತಿ ಆಗ್ತದೆ. ಅದನ್ನು ಕಂಡ್ಕೋಬೇಕಾಗಿದೆ ನಮ್ಮ ಹುಡುಗರಿಗೆ. ಈಗ ಏನಾಗಿದೆ ಗೊತ್ತಾ? ಮೊಬೈಲ್ ಬಂದದ್ದು, ನಾವು ಸಣ್ಣವ್ರದಾಗ ಹಾಡು ಕೇಳ್ತಿದ್ವಿ, ನನ್ನೆ ಮುನ್ನೆ ಬಚ್ಚೆ ತೇರಿ ಮುಠೆ ಮೇ ಕ್ಯಾ ಹೇ ಅಂತ. ಈಗ ಇಡೀ ಜಗತ್ತೇ ನನ್ನ ಕೈಯಲ್ಲಿ ಬಂದ್ಬಿಟ್ಟಿದೆ. ಮೊಬೈಲ್ ಒಂದಿದ್ರೆ ಸಾಕು, ಇನ್ನೇನೂ ಬೇಕಿಲ್ಲ ಅನ್ನೋಷ್ಟರ ಮಟ್ಟಿಗೆ ಬಂದಿದೆ. ನಾನು ಮೊನ್ನೆ ಅಮೆರಿಕಾದಲ್ಲಿದ್ದಾಗ ಹುಡುಗ ಹೇಳ್ತಿದ್ದ, ಐ ಕ್ಯಾನ್ ಲೀವ್ ಮೈ ವೈಫ್ ಬಟ್ ಐ ಕಾಂಟ್ ಲೀವ್ ಮೈ ಮೊಬೈಲ್ ಅಂತ. ಅಂದರೆ ಮೊಬೈಲ್ ಬಹಳ ಮುಖ್ಯ ಆಯ್ತು ಆತನಿಗೆ. ಇವೆಲ್ಲ ವಸ್ತುಗಳೇ. ಮತ್ತೆ ನಾನು ಅಲ್ಲಿಗೆ ಬರಬೇಕು. ವಸ್ತು ಬೇರೆ, ಜೀವ ಬೇರೆ. ವಸ್ತುವಿಗೆ ಒಂದು ತಾತ್ಕಾಲಿಕ ಪ್ರಜ್ಞೆ ಇದೆ, ಅಷ್ಟೇ ಹೊತ್ತು ಇರೋದಂಥದ್ದು. ಎಂಥ ಒಳ್ಳೆ ಮೊಬೈಲ್ ತಗೊಳ್ಳಿ, ನೀವು ಒಳ್ಳೆ ಕಾರ್ ತಗೊಳ್ಳಿ, 3 ವರ್ಷ ಆದ್ಮೇಲೆ ಸಾಕು ಅನ್ಸ್ಬಿಡುತ್ತೆ. ಚೇಂಜ್ ಮಾಡೋಣ, ಕಾರ್ ಸಾಕು, ಮೊಬೈಲ್ ಚೇಂಜ್ ಮಾಡೋಣ ಅನ್ಸುತ್ತೆ. ಅದು ಪ್ರೀತಿ ಹಾಗಲ್ಲ. ಪ್ರೀತಿ ಇದ್ರೆ 80 ವರ್ಷ ಆದರೂ ಸಂಭ್ರಮದಿಂದ ಬದುಕಿದವ್ರನ್ನ ಕಂಡಿದ್ದೇನೆ ನಾನು. ಅಂದರೆ ದಿನ ಕಳೆದ ಹಾಗೆ, ಸಾಮಾನ್ಯ ಹುಣಸೆ ಹಣ್ಣಿನ ಎಕ್ಸಾಂಪಲ್ ಕೊಡ್ತಾರೆ, ಹಳೇದಾದಷ್ಟು ಹುಳಿ ಜಾಸ್ತಿ ಆಗುತ್ತೆ ಅಂತ. ಹಾಗೆ ಪ್ರೀತಿ ಕೂಡ ಹಾಗಾಗಬೇಕು. ವಸ್ತು ಅಂತ ತಿಳ್ಕೊಂಡಾಗ ಅದರ ಆಯುಷ್ಯ ತುಂಬ ಕಮ್ಮಿ, ಅಲ್ಪಾಯುಷ್ಯ. ಅದು ಪ್ರೀತಿ ಅನ್ಕೊಂಡಾಗ ದೀರ್ಘಾಯುಷ್ಯ ಆಗ್ತದೆ. ಅದಕ್ಕೆ ನಮ್ಮ ಹುಡುಗರಿಗೆ ಹೇಳಬೇಕಾದದ್ದು, ಪ್ರೀತಿ ಸಂಗಾತಿಯನ್ನು ಹುಡುಕೊಳ್ಳೋದು ಅದು ವಸ್ತು ಅಲ್ಲ, ಒಂದು ಹುಡುಗಿ ವಸ್ತು ಅಲ್ಲ, ಹುಡುಗ ವಸ್ತು ಅಲ್ಲ. ಅದೊಂದು ಪ್ರೀತಿಯ ಸಂಕೇತ. ಅದು ಎಷ್ಟು ವರ್ಷ ಬೆಳೆಸ್ತೀರೋ ಅಷ್ಟು ವರ್ಷ ಬೆಳ್ಕೊಂಡಿರುತ್ತೆ.